ಈಗ ನೋಡ್ರಿ ಊರು ತುಂಬ ಮೆರವಣಿಗೆ ಮಾಡಕತ್ತಾರೆ ನಮ್ಗೆ ಮುಂದೆ ವಾದ್ಯ ಪೂಜಾ ಕಾರ್ಯಕ್ರಮ ಇಲ್ಲಿಂದ ಸ್ಟಾರ್ಟ್ ಆಗೈತೆ ರೀ. ಇಲ್ಲೇ ನಮ್ಮ ಮದುವೆ ಐತಿಲ್ಲ ಮಗ್ಲ ಇಟ್ಟರು ಜಮ ಆಗ್ಯಾರ. ಹತ್ತು ವರ್ಷ ಆದಮೇಲೆ 10ನೇ ವರ್ಷದ ಲಗ್ನ ಮಾಡ್ಯಾರ ನಮ್ಮ ಅತ್ತಿ ಮಾವ ಇವತ್ತು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮಿದ್ದೀವಿ ರೀ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ತೀನಿ. ಇವತ್ತಿನ ಲಾಗೊಳಗೆ ಏನೆಲ್ಲ ಐತಿ ಎಲ್ಲನ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಮೊನ್ನೆ ಲಾಗ್ನ ಎಲ್ಲಿ ಮುಗಿಸಿದ್ನಿ ಅಲ್ಲಿಂದನ ಕಂಟಿನ್ಯೂಷನ್ ಲಾಗ್ ಇದಾಗಿರ್ತೈತಿ. ನಿನ್ನೆ ಲಾಗ್ ಹಾಕೋಕ್ಕೆ ಆಗಲಿಲ್ಲ, ಯಾಕಂದರೆ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ನಂಗೆ. ಅಷ್ಟು ಬಿಸಿ ಆಗಿಬಿಟ್ಟೀನಿ. ಮನೆಯೊಳಗೆ 1 by 1 ಫಂಕ್ಷನ್ ಇರೋದ್ರಿಂದ ಟೈಮ್ ಸಿಗಲಿಲ್ಲ. ಎಷ್ಟು ಟ್ರೈ ಮಾಡಿದೆ ನಿನ್ನೆ ಲಾಗ್ ಹಾಕೋಕ್ಕೆ ಆಗಲಿಲ್ಲ. ಬರೀ ಇವತ್ತು ಲಾಗ್ ರೆಡಿ ಮಾಡೀನಿ. ಏನೈತಿ ನೋಡ್ಕೊಂಬರ್ರಿ. ಎಲ್ರೂ ಹೊರಟ್ವಿ. ನಮ್ಮ ಅಕ್ಕ ಬರೋದು ಡೌಟ್ ಇತ್ತು. ಪಾಪು ಸಹ ಅಂದೈತಿ ಬೇಡ ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡ್ವಿ. ಆದ್ರೆ ದೇವಸ್ಥಾನ ಎಲ್ಲ ಏನು ಬೇರೆ ಊರಲ್ಲ ಏನೆಲ್ಲ ಇದೇ ಊರಂತ ದೇವಸ್ಥಾನಕ್ಕೆಲ್ಲ ಬರ್ರಿ ನಡೀತಾ ಅಂತ ಹೇಳಿದರು ನಮ್ಮ ಮನ್ಯಾಗ ಎಲ್ಲರೂ. ಹಾಗಾಗಿ ಪಾಪುನು ಕರ್ಕೊಂಡು ನಾವು ಇಷ್ಟರೂ ದೇವಸ್ಥಾನಕ್ಕೆ ಹೊಂಟೀವಿ ರೀ. ನಮ್ಮ ಅಜ್ಜಿ ಅಷ್ಟೇ ಇರೋದು ಮನೆಯೊಳಗೆ, ನಮ್ಮಮ್ಮ ಆಕಿನ ಬಿಟ್ಟರೆ ಎಲ್ಲರೂ ಹೋದ್ವಿ. ಏನು ಕಾರ್ಯಕ್ರಮ ಏನು ಅಂತೇಳಿ ಒಂದಷ್ಟು ಜನ ಶಾರ್ಟ್ಸ್ ಎಲ್ಲ ನೋಡಕತ್ತೀರಿ. ನಿಮಗೆ ಕನ್ಫ್ಯೂಸ್ ಇರೋದು ಕರೆಕ್ಟು. ಮದುವೆ ಒಂದಷ್ಟು ಜನ ಮದುವೆ ಅಲ್ಲ ಅಂತೀರಿ, ಒಂದಷ್ಟು ಜನ ಹೌದು ಮದುವೆ ಅಂತೀರಿ, ಒಂದಷ್ಟು ಜನ ರೇಣುಕನ ಮದುವೆ ಅಂತೀರಿ, ಒಂದಷ್ಟು ಜನ ನಮ್ಮ ತಮ್ಮನ ಮದುವೆ ಅಂತ ಹೇಳಿರಿ. ಎಲ್ಲದಕ್ಕೂ ಕ್ಲಾರಿಟಿಯಾಗಿ ಕೊಡ್ತೀನಿ 1 by 1 ಲಾಗ್ ಜೊತೆಗೆ. ಈ ಸತಿಗೆ ಮಾತ್ರ ಈಗ ನಾವು ಎಲ್ಲ ಇದು ತಯಾರಿ ಮಾಡಿಕೊಂಡು ಹೊರಟಿರೋದು. ನಂದು ಒಂದು ಹರಕೆ ಇತ್ತು, ನಮ್ಮ ಯಜಮಾನ್ರದ್ದು ನಂದು, ನಮ್ಮ ಊರು ದುರ್ಗಮ್ಮನಿಗೆ ಆ ಹರಕೆನ ತೀರಿಸ್ಬೇಕಂತೇಳಿ ಬಂದಿದ್ದು. ಇದು ಸಡನ್ನಾಗಿ ಪ್ಲ್ಯಾನ್ ಆಗಿರೋದು. ಹರಕೆ ಅಂತೂ ಇತ್ತು, ಆದರೆ ನಾವು ಇದೇ ವರ್ಷನ ನಾವು ಅದನ್ನ ಮಾಡಬೇಕಂತ ಅಂದ್ಕೊಂಡಿದ್ದಿಲ್ಲ. ಯಾಕಂದ್ರೆ ಆ ಟೈಮ್ ಇರಲಿಲ್ಲ. ನಾವು ಯಾರಿಗೂ ಹೇಳೋದು ಇಲ್ಲರಿ ಮನೆಯೊಳಗೆ, ರಿಲೇಷನ್ಸಿಗೆ ಎಲ್ಲನೂ. ನಮ್ಮವ್ವಾಗ ಅಷ್ಟೇ ಹೇಳಿದ್ವಿ. ನಮ್ಮವ್ವ ಏನಂದ್ಲು, ವರ್ಷದೊಳಗೆ ಹಾಕ್ತೀವಂತ ಬೇಡ್ಕೊಂಡಿದ್ರೆ ಮಾಡಿಬಿಡ್ರಿ, ಅದನ್ನು ಮುಂದೂಡಬೇಡ್ರಿ, ಹೇಗೂ ಜಾತ್ರೆ ಐತಿ ಹಾಕಿಬಿಡು ಅಂತ ಅಂದರು. ಅಂದ್ರೆ ದೀ ನಮಸ್ಕಾರ ಹಾಕಿದ್ರಿ. ನಮ್ಮ ಕಡೆ ಜನಕ್ಕೆಲ್ಲ ಆಲ್ಮೋಸ್ಟ್ ಗೊತ್ತಾಗ್ಬಿಡ್ತೈತಿ. ಒಂದಷ್ಟು ಬೇರೆ ಕಡೆದವ್ರಿಗೆ ಕೆಲವು ಕಡೆ ಇದೆಲ್ಲ ಸಂಪ್ರದಾಯ ಇರೋದಿಲ್ಲ. ಹಾಗಾಗಿ ಹೇಳಾಕ್ತೀನಿ, ದೀ ನಮಸ್ಕಾರ ಹಾಕೋದು ಬೇಡ್ಕೊಂಡಿದ್ವಿ ನಾವು. ಹಂಗಾಗಿ ನಮ್ಮವ್ವ ಹಾಕಿಬಿಡ್ರಿ ಅಂತ ಹೇಳಿದ್ಲು. ಸಡನ್ನಾಗಿ ಹೊರಟ್ವಿ ನಾವು ನಮ್ಮ ಊರಿಂದ. ಇದಕ್ಕಂತಲೇ ಹೋದ್ವಿ. ಜಾತ್ರೆ ಏನೈತಿ 2 ಆಗುತ್ತಾ ಅಂತೇಳಿ. ಬರೀ ಈಗ ಎಲ್ಲರೂ ಬಂದ್ವಿ ದೇವಸ್ಥಾನಕ್ಕೆ. ಮೊನ್ನೆ ಲಾಗ್ನಾಗ ಎಲ್ಲರೂ ಹೇಳಿರಿ, ಯಾಕ್ರಿ ಆ ಥರ ಸೀರೆ ಉಟ್ಕೊಂಡಿರಿ ನೀವು, ಎಲ್ಲರೂ ಎಷ್ಟು ಚಂದ ಉಟ್ಕೊಂಡಾರ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಇಲ್ಲ, ಅದು ಪದ್ಧತಿ ಇತ್ತು ರೀ. ನಾವು ಏನು ಯಾವ ಬಟ್ಟೆ ಮೇಲೆ ಇದು ನಮಸ್ಕಾರ ಹಾಕ್ತೀವಲ್ಲ ಆ ಬಟ್ಟೆನ ಮತ್ತೆ ವಾಪಸ್ ಉಪಯೋಗಿಸೋ ಹಾಗಿಲ್ಲ. ಹಾಗಾಗಿ ಹಳೆ ಬಟ್ಟೆನ ಹಾಕ್ಕೊಂಡಿರ್ತಾರೆ ಎಲ್ಲರೂ. ಹಾಗಾಗಿ ನಾನು ಕೂಡ ಹಳೆ ಸೀರೆನ ಉಟ್ಕೊಂಡಿರೋದು. ಅದು ಹೇಗೂ ಉಪಯೋಗಕ್ಕೆ ಬರೋಲ್ಲ ನೆಕ್ಸ್ಟ್ ಈಗ ಅಂಥೇಳಿ ಹಳೇದೇ ಉಟ್ಟಿರ್ತೀವಿ ನಾವು ದಿ ನಮಸ್ಕಾರ. ನಮ್ಮ ಅಣ್ಣ ಮತ್ತು ನಮ್ಮ ಮಳೆ ನೀರು ತರಾಕತ್ತಾರೆ ರೀ. ಇಲ್ಲಿಂದ ನಮಗೆ ನೀರು ಸುರಿದು ಒದ್ದೆ ಬಟ್ಟೆ ಮೇಲೆ ದಿ ನಮಸ್ಕಾರ ಹಾಕೋತ ಹೋಗ್ತೀವಿ ರೀ. ಇದೇ ಕಾರ್ಯಕ್ರಮ ಇವತ್ತಿಂದು. ಅಲ್ಲಿಂದನೇ ಚಾಲು ಮಾಡಿರಿ ಅಂತ ಹೇಳಿದರು. ಅಲ್ಲಿಂದನೇ ಈಗ ನಾವು ದಿ ನಮಸ್ಕಾರ ಹಾಕ್ಕೊಂಡು ನಮ್ಮ ದುರ್ಗಮ್ಮನ ದೇವಿ ದೇವಸ್ಥಾನದವರೆಗೂ ಹಾಕಿ ಅಲ್ಲಿ ಒಂದೇ ರೌಂಡು ದಿ ನಮಸ್ಕಾರ ಹಾಕಿದ್ವಿ ನಾವು. ಅಲ್ಲೆಲ್ಲ ಹಾಕಿದ್ರೆ ಇವು ಸಣ್ಣ ನಾವು ಮಕ್ಕಳೆಲ್ಲ ಇದ್ವಲ್ರಿ, ಅವ್ರನ್ನೆಲ್ಲ ಬಿಸಲಾಗಿ ಯಾಕೆ ನಮ್ಮಿಂದ ದಡ್ಸೋದಂತ ಅಲ್ಲಿ ಕೂಡಿಸಿದ್ವಿ. ಅಷ್ಟೊಂದು ಅಲ್ಲೇ ಇದ್ದರು. ನಮ್ಮ ಅಕ್ಕನೂ ಅಲ್ಲೇ ದೇವಸ್ಥಾನದಾಗ ಕೂತ್ಕೊಂಡಿದ್ಲು ಪಾಪು ನಿಂತ್ಕೊಂಡು. ಇಲ್ಲಿ ನಮ್ಮ ತಂಗಿ, ನಮ್ಮ 2ನೇ ಅಕ್ಕ, ನಮ್ಮವ್ವ, ನಮ್ಮ ತಮ್ಮ, ನಮ್ಮ ಮಾಮ ಇದ್ದರು ನಮ್ಮ ಜೊತೆಗೆ. ಈ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದಾಗ ದಿ ನಮಸ್ಕಾರ ಹಾಕೋದು ಶಾಸ್ತ್ರ, ಒಂದು ಪದ್ಧತಿ, ಸಂಪ್ರದಾಯ ಅಂತ ಹೇಳ್ಬೋದು. ಹರಕೆ ರೀ ಆ್ಯಕ್ಚುಲಿ ಅದು. ಆದರೆ ಅದನ್ನು ಒಂದು ರೀತಿ ಮಿನಿ ಒಂದು ಕಾರ್ಯಕ್ರಮನ ಮಾಡ್ತೀವಿ ನಾವು. ಸೇಮ್ ಟು ಸೇಮ್ ಈಗ ಹೆಂಗೆ ಮದುವೆ ಒಳಗಾಯಿತು ಇಲ್ಲ ಕೆಲವೊಂದು ಶುಭ ಕಾರ್ಯ ಒಳಗೆ ಏನು ಮಾಡ್ತೀವಿ ಅದೇ ಪ್ರೊಸೀಜರೇ ಇರ್ತೈತಿ. ಆದ್ರೆ ಒಂಚೂರು ಚೇಂಜ್. ದಿ ನಮಸ್ಕಾರ ಹಾಕುವಾಗ ಫಸ್ಟ್ ಹಸಿ ಬಟ್ಟೆ ಮೇಲೆನ ಹಾಕ್ಕೊಂಡು ದೇವಸ್ಥಾನದವ್ರಿಗೆ ಹೋಗೋದ್ರಿ. ಅಲ್ಲಿಂದ ನಮ್ಗೆ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಂದಿರ್ತಾರೆ ತವ್ರ ಮನೆಯವರು. ಆ ಹೊಸ ಬಟ್ಟೆನ ಹಾಕ್ಕೊಂಡು ಕುಂದರ್ಸಿ ಆರತಿ ಮಾಡ್ತಾರೆ.
ಇಷ್ಟು ದೀಡ್ ನಮಸ್ಕಾರ ಹಾಕೋ ಪ್ರೊಸೀಜರ್. ಆದ್ರೆ ಅದಕ್ಕೂ ಕೂಡ ದಂಡಿ, ಹಾರ, ಕಂಕಣ, ಹೀಗೆ ನಾವು ಮದುವೆ ಒಳಗೆ ಸೀಮಂತ ಕಾರ್ಯ ಇನ್ನೊಂದು ಮಗದೊಂದು ಎಲ್ಲದ್ರಾಗ ಮಾಡ್ತೀವಲ್ಲ, ಸೇಮ್ ಟು ಸೇಮ್ ಪ್ರತಿಯೊಂದನ್ನು ಮಾಡಬೇಕು. ಆದರೆ ಅದು ಜಾಸ್ತಿ ಪ್ರಮಾಣದಾಗ ಮಾಡ್ತಿರ್ತೀವಿ, ಇಲ್ಲಿ ಕಡಿಮೆ ಪ್ರಮಾಣದಾಗ ಮಾಡ್ತೀವಿ. ನಾವು ಬೇರೆ ಬೇರೆ ದೂರ ಸಂಬಂಧಿಕರು ಯಾರಿಗೇನೋ ಹೇಳಿದ್ದಿಲ್ಲ, ಅಕ್ಕ ತಂಗಿಯರಿಗೆ, ಚಿಕ್ಕಮ್ಮ ಇವ್ರಿಗೆ ಅಷ್ಟೇ ಹೇಳ್ಕೊಂಡಿರೋದು. ಅವ್ರು ಯಾರಿಗೆ ಹೇಳಿದ್ವಿ ಅವರಷ್ಟು ಬಂದಿದ್ದರು. ಈ ರೀತಿಯಾಗಿ ಆತ್ರಿ. ನಮ್ಮ ತಂಗಿ ನಿಮಗೆಲ್ಲ ನೋಡಿದ್ರು, ನಮ್ಮ ತಂಗಿ ನಮ್ಮ ಅಕ್ಕನ ಅವತ್ತ ಬಂದರು. ಇಲ್ಲಾಂದ್ರೆ ಅದು ಬೇಗ ಆಗಬೇಕಿತ್ತು, ಇಷ್ಟೊತ್ತಿಗೆ ಟೈಮು 8 ಗಂಟೆ ಅನ್ನತ್ಲೆ ಮುಗಿಸ್ರಿ ಅಂತ ಹೇಳಿದರು. ಆದರೆ ನಮ್ಗೆ ಹಂಗಾಗಲಿಲ್ಲ. ಅವತ್ತಿನ ದಿನಾನ ಏನದು ಮದುವೆ ಕೂಡ ಇದು ರೀ, ಜಾತ್ರೆ ದಿವಸನ ಅಲ್ಲಿ ಸಮಯಕ್ಕೆ ನಮ್ಮ ಮದುವೆ ಮಾಡಿರ್ತಾರಲ್ಲ ದೇವಸ್ಥಾನ ಮುಂದೆ, ಅವನು ಇದು. ಆಮೇಲೆ ಗದ್ದಲಾಗುತ್ತೆ, ಆದಷ್ಟು ಬೇಗ ನೀವು ಇಂಥವನ್ನೆಲ್ಲ ಬೇಗ ಮಾಡ್ಕೊರಿ ಅಂತಲೇ ಹೇಳಿದ್ರು ದೇವಸ್ಥಾನದಾಗ. ರಾತ್ರಿ ಹೋಗಿದ್ವಲ್ಲ ರೀ, ನಿನ್ನೆ ಮೊನ್ನೆ ಲಾಗ್ನ ನೋಡಿರಿ, ನಮ್ಮ ಅಪ್ಪ ಭೇಟಿಯಾಗಿ ಹೇಳಿ ಬಂದಿದ್ವಿ ನಾವು. ಹಾಗೆ ದೇವರಿಗೆ ಏನೆಲ್ಲ ಕೊಡ್ಬೇಕಂತ ಅಂದ್ಕೊಂಡಿರ್ತೀವಲ್ಲ ರೀ, ಅದೆಲ್ಲ ಕೊಡಿಸಿ ರಾತ್ರಿನ ಕೊಟ್ಟು ಬಂದಿರ್ತೀವಿ. ನಮಗೇನೈತಲ್ಲ, ಯಜಮಾನ್ರಿಗೂ ನನಗೂ ನನ್ನ ತವ್ರ ಮನೆಯವರು ಬಟ್ಟೆ ತೊಗೊಂಬಂದಿರ್ತಾರೆ. ನಮ್ಮ ಯಜಮಾನ್ರಿಗೆ ನಮ್ಮ ತಮ್ಮ ತಂದಿದ್ದ, ನನಗೆ ನಮ್ಮವ್ವ ನೀನ ಒಂದು ತಗೋ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು ನಮ್ಮ ಕಡೆದ ಸಾರಿನ. ಹಾಗಾಗಿ ನಾನು ನನ್ನ ಕಡೆದ ಇಲ್ಲಿದೆ ಒಂದು ತೊಗೊಂಡು ಹೋಗೀನಿ. ಈ ರೀತಿಯಾಗಿ ನಮಸ್ಕಾರ ಹಾಕಿದ್ರಿ. ನಾನು ನಿಜ ಹೇಳ್ತೀನಿ, ನಾನು ಹುಟ್ಟಿ 30 ವರ್ಷ ಆಗೈತಿ. 30 ವರ್ಷದಾಗ ಫಸ್ಟ್ ಟೈಮ್ ನಾನು ಈ ಥರ ಹರಕೆ ಅಂತೇಳಿ ಒಂದು ತೀರಿಸಿದ್ದಂದ್ರೆ ದೇವರಿಗೆ ಈ ನಮಸ್ಕಾರ ಹಾಕಿದ್ದು ಇದೇ ಮೊದಲನೇ ಸಲ. ಬೇರೆ ಹರಕೆ ಎಲ್ಲ ತೊಗೊಂಡು ಮಾಡ್ಕೊಂಡಿರ್ತೀವಿ ರೀ, ಆದರೆ ಇದನ್ನು ನಾನು ಇದೇ ಮೊದಲನೇ ಸಲ. ಅದು ನಮ್ಮ ಯಜಮಾನ್ರ ಹರಕೆ ಆಗಿತ್ತು. ಗಂಡ ಹೆಂಡತಿ ಅಂದ್ರೆ ಅಂದ್ಕೊಂಡು ಕೆಲಸ ಒಂದು ಆಗಿತ್ತು ರೀ, ಬೇಗನೆ ಆಗಿತ್ತು ಆ ತಾಯಿ ಆಶೀರ್ವಾದದಿಂದ. ಹಾಗಾಗಿ ಕೇಳ್ಕೊಂಡಿದ್ರಂತ ನಾವು ಈ ಥರ ನಮಸ್ಕಾರ ಹಾಕ್ತೀವಿ ಗಂಡ ಹೆಂಡತಿ ಅಂತೇಳಿ. ಹಾಗಾಗಿ ವರ್ಷದೊಳಗನ ನಾವು ಈಗ ಇದನ್ನ ಹರಕೆನ ತೀರ್ಸೋಕೆ ಬಂದಿರೋದು. ಈ ರೀತಿಯಾಗಿ ಇರ್ತೈತೆ ನೋಡಿರಿ. ಏನು ಅನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನನಗೇನು ವಾಯ್ಸ್ ಕೊಡ್ಬೇಕಂತಲೇ ನಂಗೆ ಗೊತ್ತಾಗಕತ್ತಿಲ್ಲ ಈ ವಿಷಯವಾಗಿ. ಯಾಕಂದರೆ ನಮಗೆ ಇದು ಸ್ವಲ್ಪ ಇವುಗಳಿಂದ ಇಂಥಲ್ಲೆಲ್ಲ ನಾನು ಜಾಸ್ತಿ ಹೋಗೋದಿಲ್ಲ ರೀ. ಒಂದನೇದಾಗಿ ಇಂಥ ಕಾರ್ಯಕ್ರಮ ಅದು ಮಾಡಿದಾಗ ಬರೀ ಮಕ್ಕಳು ಶಾಲೆ ಅಂದ್ಕೊಂಡು ಎಷ್ಟೊಂದು ಮಿಸ್ ಮಾಡ್ಕೋತೀವಿ. ನಾನು ಎಲ್ಲ ಕಾರ್ಯಕ್ರಮನ ಆಲ್ಮೋಸ್ಟ್ ಮಿಸ್ ಮಾಡೋದು ನಮ್ಮ ಮನೆಯೊಳಗೆ. ಎಲ್ಲರೂ ಎಲ್ಲದಕ್ಕೂ ಅಟೆಂಡ್ ಆಕಾರ, ನಾನು ಮಾತ್ರ ಭಾಳ ಕಡಿಮೆ. ಈ ಸರಿನೂ ಮಕ್ಕಳದು ಆ್ಯನ್ವಲ್ ಡೇ ಹತ್ತಿರ ಇದ್ದರೂ ಕೂಡ ಮತ್ತು ಇದು ದೇವ್ರ ವಿಷಯದಾಗ ಇರಲಿ ಬಿಡು ಅಂತೇಳಿ ಯಜಮಾನ್ರನ್ನ ಬೈದ್ರೆ, ನಮ್ಮ ಅವನು ಬೈದ್ಲು, ಏನಾಗಲ್ಲ ಬಾ, ದೊಡ್ಡ ಶಾಲೆ ಅಲ್ಲ ಮಕ್ಕಳದು ಅಂತೇಳಿ. ಅದು ಎಕ್ಸಾಮು ವಿಷಯವಾಗಿ ಏನಲ್ಲ ರೀ, ಆ್ಯನ್ವಲ್ ಡೇ ಇತ್ತು ಅಷ್ಟೇ, ನಡಿತೈತಿ, 2 ದಿನ ಮುಂದಿದ್ದ ಬಂದ್ರೆ ಆಗುತ್ತೆ ಬಾ, ಎಲ್ಲ ಕಲ್ತಾರಲ್ಲ ಅವರು ಅಂತೇಳಿ ಇವರು ಬೈದರು. ನಮ್ಮ ಯಜಮಾನ್ರು ಕೂಡ ಹೋಗಿ ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಸಂಜೆ ಇವತ್ತು ತೇರು ಐತ್ರಿ, ಇಲ್ಲಿ ತೇರು ಎಳಿತಾರೆ ದುರ್ಗಮ್ಮಂದು, ಅದಕ್ಕೆ ಬರಬೇಕು. ಇದಿಷ್ಟು ಮುಗಿಸ್ಕೊಂಡು ಈ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಮನೆಗೆ. ಸ್ನೇಹಿತರೆ, ಈಗ ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಒಂದು ರೌಂಡು ನಮಸ್ಕಾರ ಹಾಕಿ ಮುಂದೆ ಏನು ಮಾಡ್ಬೇಕಂತೇಳಿ ಅಲ್ಲಿ ದೇವಸ್ಥಾನದ ಮುಖಂಡರು ಹಿಂಗಿರ್ತಾರಲ್ರಿ, ಅವರೆಲ್ಲ ಹೇಳಿದರು ಮುಂದೇನೆಲ್ಲ ಮಾಡಬೇಕು, ಮುಂದಿಂದು ಕೆಲಸ ಏನು ಮಾಡಬೇಕು ಅದೆಲ್ಲ ಹೇಳಿದರು, ಕಾರ್ಯ ಯಾವುದು ಅಂತೇಳಿ. ಅದಿಷ್ಟ ಆದಮೇಲೆ ಇಲ್ಲಿ ಮತ್ತು ದೇವಸ್ಥಾನದೊಳಗೆ ಇದೆಲ್ಲ ನಮಸ್ಕಾರ ಹಾಕೋದೆಲ್ಲ ಮುಗಿದ್ಮೇಲೆ ಸ್ನಾನ ಎಲ್ಲ ಆದಮೇಲೆ ಹೊಸ ಬಟ್ಟೆ ತಂದಿರ್ತಾರಲ್ರಿ ಅವ್ರು ತವ್ರ ಮನೆಯವರು, ಅದನ್ನು ಹಾಕ್ಕೊಂಡು ಅಲ್ಲೇ ಕುಂದಿರ್ಸಿ ಸಾಸಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಂಬಳಿ ಹಾಸಿ ಸಾಸಕ್ಕಿ ಹಾಕಿ ಅದ್ರ ಮೇಲೆ ಕುಂದಿರ್ಸಿ ಆರತಿ ಮಾಡಿ ಆಹಾರ ಅದೆಲ್ಲ ಹಾಕಿ ಆರತಿ ಮಾಡ್ತಾರೆ. ಅದೆಲ್ಲ ಮುಂದೆ ಬರುತ್ತೆ ನೋಡಿರಿ. ಈಗ ಇಲ್ಲಿ ನಾವು ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡ್ವಿ. ನಾವು ಇಲ್ಲಿ ಒಂದು ಸರಿ ಆರತಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಬ್ಬರು ಎಲ್ಲರೂ ಮಾಡೋದು ಇದೇ ಪದ್ಧತಿನ, ನಾವು ಕೂಡ ಅದೇ ಮಾಡಿರೋದು. ಅಲ್ಲಿಂದ ದೇವಸ್ಥಾನದಾಗ ಪ್ಲೇಸ್ ಇದ್ರೆ ದೇವಸ್ಥಾನದಾಗ ಸೈಡಿಗೆ ಕೂಡಿಸ್ತಾರೆ. ದೇವಸ್ಥಾನ ಜಾಗ ಭಾಳ ಕಡಿಮೆ ಇದ್ದು ಇಲ್ಲ ಭಕ್ತರು ಜಾಸ್ತಿ ಇದ್ರೆ ಅಂದ್ರೆ ಅಕ್ಕಪಕ್ಕ ಇರ್ತಾವಲ್ಲ ರೀ, ಏನಾದರೂ ರೂಮ್ಸು ಉಗ್ರಾಣ ಅದು ಏನಾದರೂ ಇರ್ತಾವಲ್ಲ, ಅಲ್ಲೆಲ್ಲ ಪ್ಲೇಸ್ ಇದ್ದ ಕಡೆ ಎಲ್ಲ ಮಾಡ್ತಾರೆ. ಮಾಮೂಲಿ ದೇವಸ್ಥಾನದಾಗ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಮಾಡ್ತಾರೆ. ನಾವು ನಮ್ಮ ತನ್ಮಯಿಂದ ಕೂಡ ಜವಳ ಕಾರ್ಯಕ್ರಮ ಮಾಡಿದಾಗ ಯಾದಗಿರಿ ಮಲ್ಲೈಗೆ ಹೋಗಿದ್ವಿ ರೀ ನಾವು, ನಮ್ಮ ಮನೆ ದೇವ್ರಿಗೆ. ಅಲ್ಲಿ ಕೂಡ ಹೀಗೆ ಮಾಡಿದ್ವಿ. ನಮ್ಮ ಮನ್ವಿತಗ ಸೌದತ್ತಿ ಎಲ್ಲಮ್ಮಗಳಿಗೆ ಹಾಕಿದ್ರು, ಅದು ಯಜಮಾನ್ರು ಅಷ್ಟು ಹಾಕಿದ್ರು, ಅವತ್ತು ನಾನು ಹಾಕಿರಲಿಲ್ಲ. ನಾನು ಹೇಳಿದ್ನಲ್ಲ ನಿಮ್ಗೆ ಇದ ಮೊದಲೇ ಸಲ ಅಂತೇಳಿ. ಹಂಗಾಗಿ ಎಲ್ಲ ಆಯ್ತು ರೀ. ಈಗ ಇಲ್ಲಿ ಒಂದು
ರೂಮ್ ಐತ್ರಿ, ಉಗ್ರಾಣ ಕೋಲಿ ಐತಿ ಮುಂದೆ, ಹಿಂದೆಲ್ಲ ಅಲ್ಲೆಲ್ಲ ದಿನಸಿ ಅದೆಲ್ಲ ಇಟ್ಟಿರ್ತಾರೆ. ಮುಂದೆ ಇಷ್ಟೊಂದು ಪ್ಲೇಸ್ ಐತಿ. ನಮ್ಮ ಅಪ್ಪ ಇಲ್ಲೇ ಇರ್ತಾನೆ. ಇಲ್ಲೇ ಕಂಬಳಿ ಹಾಸಿ ಇಲ್ಲೇ ಕಾರ್ಯ ಮಾಡೋಣ ಅಂತೇಳಿ, ಆರತಿ ಮಾಡೋಣ ಅಂತೇಳಿ ಇಲ್ಲೇ ಕರ್ಕೊಂಬಂದರು. ಇಲ್ಲಿ ನಮ್ಮ ಇದಿಷ್ಟು ವಿಡಿಯೋಕ್ಕೆ ಕಾರಣ ನಮ್ಮ ಮನ್ವಿತ್ ರೀ. ನಿಜ ಅದು ಖುಷಿ ಆಯ್ತು, ಯಾಕಂದ್ರೆ ಅಲ್ಲಿ ಎಲ್ಲರೂ ಬ್ಯುಸಿ ಇದ್ದರು, ಲಾಗ್ ಮಾಡೋಕೆ ಕಷ್ಟ ಆಗಿಬಿಟ್ಟಿರೋದು. ನಮ್ಮ ಮನ್ವಿತ ಮಕ್ಕಳು ಬುದ್ಧಿ ಬಿಟ್ಟು ನಾ ಹೇಳ್ದಂಗೆ ಕೇಳಿದ. ಇವೆಲ್ಲ ಸ್ವೀಟ್ ಮೆಮ್ರಿ ಇರ್ತಾವೆ, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡದೇ ಇದ್ರೆ ಎಷ್ಟೋ ನೆನ್ಪಿಟ್ಕೋತೀವಿ ಅಂದ್ರೆ ಆಗಲ್ರಿ. ಆಮೇಲೆ ನಿಮಗೂ ಎಷ್ಟೋ ಜನಗಳಿಗೆ ಈ ಕಡೆ ಶಾಸ್ತ್ರ ಸಂಪ್ರದಾಯ ಭಾಳ ಇಷ್ಟ ಆಗಿರ್ತಾವೆ. ಇದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಿರಲಿಲ್ಲ ನನಗೆ ವಿಡಿಯೋ ಮಾಡದೇ ಇದ್ರೆ. ಹಂಗಾಗಿ ಈಗ ಫಸ್ಟ್ ನೋಡಿರಿ, ನಾವು ದೇವರಿಗೆ ತಂದಿರೋವಂಥ ಉಲುಪಿ ರೀ ಅನ್ನು ಕೊಡೋಕೆ ಹೊಂಟಿದ್ವಿ. ಫಸ್ಟು ಬಂದುಕೊಟ್ಲೆ ನಮ್ಮ ಎಲ್ಲನ ಅಲ್ಲಿಂದ ತಂದಿರ್ತೀವಿ, ನಾವು ಒಯ್ದಿರ್ಬೇಕು. ಯಾರು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು. ಬೆಲ್ಲ ಬೇಳೆ ಅವೆಲ್ಲ ಇರ್ತಾರಲ್ಲ, ಉಲ್ಪಿ ಅಂದ್ರೆ ಗೊತ್ತಾಗುತ್ತೆ ಅದಿಷ್ಟು ತೊಗೊಂಡು ಹೋಗಿ, ಆಮೇಲೆ ಸೀರೆ ಏನೆಲ್ಲ ತಂದೀವಿ ಅದನ್ನೆಲ್ಲ ದೇವರಿಗೆ ಅಲ್ಲಿ ದೇವಸ್ಥಾನದೊಳಗೆ ಒಪ್ಪಿಸಿ ಬರಬೇಕು. ಅಲ್ಲಿವರೆಗೆ ಇವ್ರು ಇದನ್ನೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ಆಮೇಲೆ ಲಾಸ್ಟ್ ಮೂಮೆಂಟ್ ಒಳಗೆ ಎಲ್ಲ ದಿನ ಸ್ಕ್ರೀನೇ ಮುಗಿಯಾಕತ್ತೆ. ಆವಾಗ ಬಂದ್ರೆ ಈ ಕಡೆ ಕಾಣಾಕತ್ತೈತೆ ಅನ್ಸುತ್ತೆ. ನಮ್ಮ ರೇಣುಕಾ ಮತ್ತು ನಮ್ಮ ಚಿಕ್ಕಮ್ಮ ಬಂದರು. ದಿನ ನಮಸ್ಕಾರ ಮುಗಿದ ಮೇಲೇನ ರೀ ನಾವೆಲ್ಲ ಸಾರಿ ಅದ ಉಟ್ಕೊಳತ್ತಿದ್ವಿ. ಆವಾಗ ಬಂದರು. ಇಲ್ಲಿಂದ ನಮ್ಮ ರೇಣುಕಾ ನಂಗೆ ಹೆಲ್ಪ್ ಮಾಡಿದ್ಲು ಇದೆಲ್ಲನೂ ಶೂಟ್ ಮಾಡೋಕ್ಕೆಲ್ಲ. ಯಾಕಂದ್ರೆ ನಾವಿಬ್ಬರೇ ಈ ಥರ ಕಾರ್ಯ ಮಾಡ್ತಿರುವಾಗ ಬೇರೆ ಯಾರೂ ಇರೋದಿಲ್ಲ ಕ್ಯಾಮ್ರಾ ಹಿಡಿಯೋರು. ಹಾಗಾಗಿ ನಮ್ಮ ರೇಣುಕಾ ಚಾಲೂ ಮಾಡಿದ್ಲಿ. ಇಲ್ಲಿಂದ ದೇವಸ್ಥಾನ ಅಂದ್ರೆ ಸಿಕ್ಕಾಪಟ್ಟೆ ಗದ್ದಲ ಐತ್ರಿ. ನೀವೆಲ್ಲ ಒಂದಷ್ಟು ಜನ ಶಾರ್ಟ್ ನೋಡಿನ ಮತ್ತು ಮೊನ್ನೆ ಲಾಗ್ ನೋಡಿನ ಹೇಳಿರಿ ನಮ್ಮ ಆರಾಧ್ಯ ದೇವಿ ಅಂತೇಳಿ ಭಾಳ ಜನ ಹೇಳಿರಿ. ಮತ್ತು ನಮ್ಮ ಊರಿಗೆ ಈ ದೇವಸ್ಥಾನಕ್ಕೆ ಬಂದವರು ನಮ್ಮ ವ್ಯೂವರ್, ನಮ್ಮ ಸಬ್ಸ್ಕ್ರೈಬರು ಎಲ್ಲರೂ ಹೇಳಿರಿ ಭಾರಿ ಶಕ್ತಿ ದೇವತೆ ಅದಾಳ, ಅಂದ್ಕೊಂಡಿದ್ದೆಲ್ಲ ಈಡೇರ್ತೈತೆ ಅಲ್ಲಿ ಅಂತೇಳಿ ಭಾಳ ಜನ ಹೇಳಿರಿ. ಅದು ನಿಜ, ನನ್ನ ಜೀವನದಾಗ ಆಗಿರೋದು. ನಾವು ಅದೆಲ್ಲ ಫಸ್ಟ್ ಸ್ಟಾರ್ಟಿಂಗೆಲ್ಲ ನಂಬ್ತಿರ್ಲಿಲ್ಲ ರೀ. ಇವಾಗ ನಂಬ್ತೀವಿ. ಒಂದು ವಯಸ್ಸಿನವ್ರಿಗೆ ಮನುಷ್ಯನಲ್ಲಿ ಯಾರೇ ಆತ್ರಿ, ಗಂಡು ಮಗನಾಗಲಿ ಹೆಣ್ಮಗಳಾಗಲಿ ಅಹಂಕಾರ ಅನ್ನೋದು ಇರ್ತೈತಿ. ಯಾವಾಗ ನಿಜವಾದ ಅಹಂಕಾರ ಮುರಿದು ನಿಜ ಅರ್ಥ ಆಗುತ್ತೋ ಜೀವನದ್ದು, ಆವಾಗ ನಮ್ಗೆ ನಾಸ್ತಿಕ ಇದ್ದರು ಆಸ್ತಿಕ ಹಾಕಿವ್ರಿ. ಹಂಗಾತು ಈಗ ನನ್ನ ಜೀವನದಾಗ ಕೂಡ. ಮೊದಲೆಲ್ಲ ನಾನು ಭಾಳ ನಂಬ್ತಿರ್ಲಿಲ್ಲ ಇದೆಲ್ಲನೂ. ಇವಾಗ ನಂದಷ್ಟೇ ಅಲ್ರಿ, ಟೋಟಲಿ ಎಲ್ಲರೂ ಜೀವನದಾಗ ಹಂಗೆ ಒಂದು ಏಜ್ವರೆಗೆ ಇರುತ್ತೆ. ಅದು ಬಿಟ್ಟಾಕಿ ಈಗ ನೋಡಿರಿ ಚಲೋ ಆಯಿತು. ಸಾಸಕ್ಕಿ ಅಂತ ಹೇಳಿದ್ನಲ್ಲ, ಈಗ ನಮ್ಮ ಅಕ್ಕ ನಮ್ಮ ಚಿಕ್ಕಮ್ಮ ಹಾಕಿದ್ರಲ್ಲ ಅದೇ ಕಂಬಳಿ ಮೇಲೆ ಅಕ್ಕಿಲೇ ಈ ಥರ ಎಲ್ಲ ಹಾಕ್ತಾರೆ. ಅದು ಸಾಸಕ್ಕಿ ಅಂತ ಕರಿತೀವಿ. ಯಾವುದೇ ಶುಭ ಕಾರ್ಯ ಮಾಡೋವಾಗೂ ಇದನ್ನು ಮಾಡ್ತಾರೆ. ಇನ್ನೊಂದು ಏನಂತಂದ್ರೆ ಸೀರೆ ಹಾಕೊಂಡಿನಲ್ರಿ, ಅದ್ರ ಜೊತೆ ಜಂಪರ್ ಅದ್ರದ್ದಲ್ಲ, ಅದು ಬೇರೆ ಸೀರೆ ಇದು. ಅವನ್ನೆಲ್ಲ ಕಟ್ ಮಾಡಿಸ್ಬಾರ್ದಲ್ಲ, ಹಾಗಾಗಿ ಬೇರೆದ್ರದ್ದು ಸ್ವಲ್ಪ ಮ್ಯಾಚ್ ಆಗೋಂಥದ್ದು ತೊಗೊಂಡು ಹಾಕ್ಕೊಂಡಿನಿ. ಈಗ ಕುಂದಿರ್ಸಿ ಪೂಜೆ ಮಾಡಿ ಹಾರ ಎಲ್ಲ ಹಾಕಿ ಈ ಥರ ಎಲ್ಲ ಆರತಿ ಮಾಡ್ತಾರೆ ಎಲ್ಲರೂ. ಆಮೇಲೆ ಆಯರಿ ಏನು ಮಾಡೋರು, ಆಯರಿ ಎಲ್ಲ ಇದೇ ಟೈಮ್ನಾಗ ಮಾಡ್ತಾರೆ ಇಲ್ಲೇ ಕುಂದಿರ್ಸಿ. ಆಲ್ಮೋಸ್ಟ್ ನಮ್ಮ ಕಡೆ ಯಾವುದೇ ಶುಭ ಕಾರ್ಯ ಮಾಡಿದ್ರೆ ಆಯರಿ ಆಗೋದು ಆಲ್ಮೋಸ್ಟ್ ಬಟ್ಟೆ ಜಾಸ್ತಿ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರುತ್ತೆ. ನಮ್ಮ ಮನೆ ಓಪನಿಂಗ್ನಾಗ ನೋಡ್ರಿ ನೀವು, ಒಂದು ದೊಡ್ಡ ಚೀಲ ಬಂದಿದ್ದು ನಮ್ಗೆ ಸೀರೆ ಪತ್ಲ ಅವೆಲ್ಲ ಯಶ್ಮಂಟ್ರಿಗೆ ಬಟ್ಟೆ ಅವೆಲ್ಲ ಆಲ್ಮೋಸ್ಟ್ ಬಟ್ಟೆಗಳನ್ನು ಕೊಡೋದು ಜಾಸ್ತಿ ಆಯರಿ ಎಲ್ಲ ಕರೆಯೋದಾಗ ನಮ್ಮ ಕಡೆ. ಹಂಗಂತ ಇಲ್ಲ, ಒಂದಷ್ಟು ಜನ ದುಡ್ಡನ್ನು ಮಾಡ್ತಾರೆ. ಒಂದಷ್ಟು ಆಲ್ಮೋಸ್ಟ್ 80% ಜನ ಬಟ್ಟೆ ಮಾಡೋದು ಜಾಸ್ತಿ ನಮ್ಮ ಕಡೆ ಮಾತ್ರ. ಗಿಫ್ಟ್ ಅದೆಲ್ಲ ಕಡಿಮೆ. ಇವಾಗ ಚೇಂಜ್ ಆಗಾಕತ್ತಾರೆ, ಅದನ್ನು ಮಾಡಾಕತ್ತಾರೆ. ನಮ್ಮ ಅಕ್ಕ ನಮ್ಮ ಪಾಪ ಪ್ರಣೀನ್ ಹಾಕ್ಕೊಂಡು ಇಲ್ಲೇ ಕುಂತಿದ್ಲ್ರಿ, ಎಲ್ಲೂ ಬಂದಿಲ್ಲ ಹೊರಗಡೆ. ಪಾಪು ಇನ್ನೂ ಸಣ್ಣದಲ್ರಿ, ಹಾಗಾಗಿ ಈ ರೀತಿ ಇತ್ತು ನೋಡಿರಿ. ನಿಮ್ಗೆ ಈ ಲಾಗ್ ಎಲ್ಲ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾವು ನಮ್ಮ ಚಾನಲ್ ಒಳಗೆ ನನ್ನದೇ ಆದ ಒಂದು ಫಂಕ್ಷನ್ ಹಾಕ್ಕೊಂಡಿರೋದು, ಮನೆ ಓಪನಿಂಗ್ ಬಿಟ್ಟರೆ ಇದೇ ನಾನು ಹಾಕ್ಕೊಂಡಿರೋದು. ಯಾಕಂದ್ರೆ ನಮಗೆಲ್ಲ ಆಲ್ಮೋಸ್ಟ್ ನಮ್ಮ ಜೀವನದಾಗ ಮಾಡ್ಕೋಬೇಕಾಗಿರೋದು ಎಲ್ಲ ಕಾರ್ಯನ ಮುಗಿದ್ಬಿಟ್ಟವು. ಯೂಟ್ಯೂಬ್ನಾಗ ಶೇರ್ ಮಾಡೋ ಅಂಥವು ಯಾವೂ ಇಲ್ಲ. ಮಕ್ಕಳು ದೊಡ್ಡವರಾಗಿದ್ರೆ ಅಲ್ಲೇನೇ ಯೂಟ್ಯೂಬ್ ಬಂದಾಗ ಅವ್ರದ್ದು ನಾಮಕರಣ ಇನ್ನೊಂದು ಯಾವುದೂ ಇರಲಿಲ್ಲ, ಎಲ್ಲ ಮುಗಿದಿತ್ತು. ನಮ್ಮ ಗೃಹ ಪ್ರವೇಶ ಬಿಟ್ಟರೆ ಸೆಕೆಂಡ್ ಇದೆ. ನಮ್ಮದು ಅದು ಒಂದು ಶುಭ ಕಾರ್ಯ ಮಾಡಿ ನಾವು ಒಂದು ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿರೋದಂದ್ರೆ ಇದೆ. ಬಿಟ್ಟರೆ ಬೇರೆ ಎಲ್ಲರೂ ಬೇರೆಯವ್ರ ಜಾಸ್ತಿ ನಮ್ಮ ಚಾನಲಾಗಿರೋದು. ಈಗ ಫಸ್ಟಿಗೆ ನಮ್ಮ ತಂಗಿ ಮಾಡಿದ್ಲು. ಇನ್ನೊಂದು ಏನು ನನಗೆ ಗೊತ್ತ್ರಿ, ಅದೇ ನಮಸ್ಕಾರ ಅಲ್ಲಿಂದ ಅಲ್ಲಿವ್ರಿಗೆ ಹಾಕೋರ್ಗು ಆರತಿ ತಾಟಿ ಅಂದ್ರೆ ಆರತಿ ಹಿಡ್ಕೋಬೇಕಲ್ರಿ, ಈಗಿನ ಹಿಡ್ಕೊಂಡಿದ್ಲು. ಆಮೇಲೆ ಅಲ್ಲಿ ಬೇಕಾರಿ ಒಂದು 3-4 ಜನ ಬೇಕಾಗ್ತಾರೆ ಅಲ್ಲಿ. ಯಾಕಂದ್ರೆ ಒಂದೊಂದು ಕಾರ್ಯ ಅಂದ್ರೆ ಎಷ್ಟು ಜನ ಇದ್ರೂ ಕಡಿಮೆ ಅನಿಸ್ತೈತಿ ಯಾವುದೊಂದು ಶುಭ ಕಾರ್ಯ ಮಾಡುವಾಗ. ಇವು ನಮ್ಮ ತಮ್ಮ ನಮ್ಮ ಯಜಮಾನ್ರಿಗೆ ತಂದಿರೋ ಬಟ್ಟೆ ನೋಡ್ರಿ, ನಮ್ಮ ಯಜಮಾನ್ರು ಹಾಕ್ಕೊಂಡವ್ರಲ್ಲ ಅವು. ನಾನಂತೂ ನಿಮಗೆಲ್ಲ ಗೊತ್ತೈತಿ ಈ ಸೀರೆ ಭಾರಿ ಸಖತ್ತೈತ್ರಿ ಸಾರಿ ಮಾತ್ರ. ಇನ್ನೂ ನನಗಲ್ಲಿ ಅವಸರವಾಗಿ ಉಟ್ಕೊಂಡಿನ್ರಿ. ಅಲ್ಲಿ ಒಂದು ಸಾರಿ ಸರಿಯಾಗಿ ಪಿನ್ ಮಾಡ್ಕೊಳಕ್ಕಾಗಿಲ್ಲ, ಒಂದು ಏನಾಗಿಲ್ಲ. ಯಾಕಂದರೆ ಎಲ್ಲ ಅಲ್ಲೇ ಹೊರಗಲ್ರಿ ಅದು, ಹಂಗಾಗಿ
ಕಷ್ಟ ಕೆಲವೊಂದು ವಿಷಯವಾಗಿ ಸ್ವಲ್ಪ ಇಲ್ಲಿ ಇದಾಗುತ್ತೆ ನನಗೆ. ಅದು ಅವ್ರು ಯಾವಾಗಲೂ ಹೆಂಗೆ ಮಾಡ್ಕೊಂಬಂದಾರ ಹಾಗೆ ಮಾಡ್ತಾರಲ್ಲ, ಯಾರೊಬ್ಬರು ಸಲುವಾಗಿ ಏನೇ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅವು ಹೆಂಗಿರ್ತವೆ ಪದ್ಧತಿ ಹಂಗೆ ಮಾಡ್ಕೊಂಬರ್ಬೇಕು. ಹಾಗಾಗಿ ಸಡನ್ನಾಗಿ ಟೈಮ್ ಆಗುತ್ತೆ ಅಂತೇಳಿ ಹೊಸ ಸ್ಯಾರಿ ಉಟ್ಕೊಂಡು ಬಂದು ಕುಂತೀವಿ ನೋಡ್ರಿ. ಖುಷಿ ರೀ, ಏನೋ ಒಂಥರ ಈ ಥರ ಒಂದೊಂದು ಶುಭ ಕಾರ್ಯ ಮಾಡೋದು, ಏನೋ ಈ ಥರ ಹರಕೆ ಕಟ್ಕೊಳ್ಳೋದು, ಅದನ್ನ ಈಡೇರಿಸೋದು ದೇವರಿಗೆ ಒಳ್ಳೆಯ ಮನಸ್ಸಿಂದ, ಮತ್ತು ಎಲ್ಲರೂ ಸೇರಿ ಈ ಥರ ಮಾಡೋದು ಭಾಳ ಖುಷಿ ಕೊಡ್ತೈತಿ. ನೀವು ಎಷ್ಟೋ ಜನ ಹೇಳಿರಿ ನಿಮ್ಮದು ಫುಲ್ ಫ್ಯಾಮ್ಲಿ ಕೂಡಿದ್ರೆ ಎಷ್ಟು ಚಂದ ಐತ್ರಿ ಅಂತೇಳಿ ಎಲ್ಲ ಕಮೆಂಟ್ ಎಲ್ಲ ಹಾಕಿರಿ. ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ಭಾಳ ಖುಷಿ ಆಕೈತಿ. ಈಗ ನೋಡ್ರಿ ಹಾರ ಎಲ್ಲ ಹಾಕಿದ್ರು. ಇದು ದಂಡಿನ ಹಾಕೋಕ್ಕೂ ಮುಂಚೆ 5 ಜನ ಮುತ್ತೈದರಿಗೆ ಹಿಂಗೆ ತಲೆ ಹಣೆಗೆ ಈ ಥರ ಮುಟ್ಟಿಸಿ ಕಟ್ಟಬೇಕು ಅದನ್ನ ದಂಡಿನ. ಇಷ್ಟು ಜನ ಸೇರಿದ್ದು ನಮ್ಮದು ಪ್ರತಿ ನಮ್ಮ ಮನೆಯೊಳಗೆ ಯಾವುದೇ ಫಂಕ್ಷನ್ ಇದ್ದರೂ ಇವ್ರು ನಾವೇನು ಅದೀವಲ್ಲ ಈಗ ಸೇರಿರೋರು ಅಷ್ಟು ಜನ ಅಂತೂ ಕಂಪಲ್ಸರಿ ನಾವು ಪ್ರತಿಯೊಂದು ಫಂಕ್ಷನಿಗೆ ಇದ್ದೇ ಇರ್ತೀವಿ. ಅದರೊಳಗೆ ಏನಾದರೂ ಮಿಸ್ ಮಾಡಿದರೆ ನಾನು ಮಾತ್ರ ಮಿಸ್ ಮಾಡೋಕ್ಕೆ ಸಾಧ್ಯ. ಮಿಕ್ಕಿದವರು ಎಲ್ಲರೂ ಪ್ರತಿಯೊಂದು ಒಂದು ಸಣ್ಣ ಕಾರ್ಯಕ್ರಮ ಇದ್ರ ಮನೆಯೊಳಗೆ ಇಷ್ಟು ಜನ ಅಂತೂ ಬರ್ತಾರೆ. ಇಲ್ಲಿ ನಮ್ಮ ಮನ್ವಿತ ಅಂತ ಅವ್ನಿಗೆ ಈ ಥರ ನೋಡ್ತಿರೋದು ಇದ ಫಸ್ಟ್ ಎಲ್ಲರೂ ಭಾರಿ ಖುಷಿಯಾಗಿದ್ದ ಏನು ಮಾಡಾಕತ್ತೈತಿ ಅಂತೇಳಿ. ಈಗ ನೋಡ್ರಿ ಎಲ್ಲನೂ ಆಯಿತು. ನಾನು 2 ಶಾರ್ಟ್ ಹಾಕಿದ್ದೆ ದಂಡಿ ಇದು ಮಾಡೋದು. ನಮ್ಮ ಅಕ್ಕ ದಂಡಿ ಮಾಡಿರೋದು ಅದನ್ನ, ನಮ್ಮ ದೊಡ್ಡಕ್ಕ ಮಲ್ಲಿಗೆ ಹೂವಿನ ದಂಡಿ ಕಂಕಣ ಎಲ್ಲನೂ ಹಿಂದಿನ ದಿವಸ ಮಾಡಿದ್ವಿ. ನಾನು ನಿಮ್ಗೆ ಈ ಲಾಗ್ ಎಲ್ಲ ಶೇರ್ ಮಾಡಿ ನೀವು ಎಲ್ಲನೂ ತಯಾರಿ ಮಾಡಿರೋದು ಹೆಂಗೆ ಕಾಣಾದ್ನಂತೆ ಕಮೆಂಟ್ ಮಾಡಿ ಹೇಳ್ರಿ. ನಂಗೆ ಭಾಳ ಖುಷಿ ಆಕೈತಿ ಇದನ್ನೆಲ್ಲ ನೋಡೋಕೆ. ಸೀರೆ ಅಂತೂ ಸಿಕ್ಕಾಬಿಡೆ ಐತ್ರಿ ಸೀರೆ ಕಲೆಕ್ಷನ್ ನನ್ನ ಕಡೆ. ಭಾರಿ ಮಸ್ತ್ ಕ್ವಾಲಿಟಿ ಐತಿ. ನಮ್ಮ ಮನೆಗಂತೂ ಭಾಳ ಇಷ್ಟಪಟ್ರು ಎಲ್ಲರೂ. ಏನು ಸಖತ್ತೈತಿ ಸಾರಿ, ಸಾಫ್ಟ್ ಐತಿ, ಶೈನಿಂಗ್ ಐತಿ, ಹಾಕೊಂಡಂತೂ ಭಾರಿ ಚಂದ ಆಗುತ್ತೆ ಸೀರೆ ಇದು ಅಂತೇಳಿ. ಕಲರ್ ಕೂಡ ಅಷ್ಟೇ ಚಂದ ಐತ್ರಿ. ಅದು ಕಲರ್ 4 ಕಲರ್ಸ್ ಐತೆ ಅದ್ರೊಳಗೆ. ನಿಮ್ಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಐತಿ. ಇನ್ನೂ ನೀಟಾಗಿ ಕೊಟ್ರೆ ಕರೆಕ್ಟ್ ಸೀರೆ ಲುಕ್ ಗೊತ್ತಾಗುತ್ತೆ ಅದು ನಿಮ್ಗೆ. ಭಾರಿ ಮಸ್ತ್ ಐತ್ರಿ, ನೋಡ್ತಿರ್ಬೋದು ನಂಗೆ ಎಷ್ಟು ಚಂದ ಸೂಟ್ ಆಗೈತೆ ಅಂತೇಳಿ ಕಲರ್ ಕಾಂಬಿನೇಷನ್. ಈಗ ನೋಡ್ರಿ ಈ ರೀತಿಯಾಗಿ ಸೊಸಕ್ಕಿ ಹಾಕಿ ಆರತಿ ಮಾಡಿ ಐರಿ ಮಾಡ್ತಾರೆ. ರಿಪೀಟ್ ಅನ್ಸ್ಬೋದು ನಾ ಹೇಳೋದು, ಯಾಕೆ ಇಷ್ಟೊತ್ತು ಒಂದು ರೀತಿಯಾಗಿ ಇತ್ತು. ಆಮೇಲೆ ಈಗ ನಮ್ಮ ತಮ್ಮಕ್ಕೆ ಫ್ರೀ ಅದ ಮೇನಾಗಿ. ನಮ್ಮ ತಮ್ಮ ಇದುವರೆಗೂ ನೋಡಿದ್ರಲ್ಲ ಅಲ್ಲೆಲ್ಲ ನೀರು ಹಾಕೋದು ಅದೆಲ್ಲ ಅವನ ಮಾಡಕತ್ತಿದ್ದ. ದೇವಸ್ಥಾನ ಒಳಗಡೆ ಆ್ಯಕ್ಚುಲಿ ನಮ್ಮ ತಮ್ಮಂದು ಅಲ್ಲಿ ಕೆಲಸ ಇತ್ತು. ಯಾಕಂದ್ರೆ ನಮ್ಮಪ್ಪ ಪೂಜಾರಿ ಅದನ್ನಲ್ರಿ, ಅಲ್ಲಿ ಸ್ವಲ್ಪ ಗದ್ದಲ ಇದ್ದಾಗ ನಮ್ಮಪ್ಪಗೆ ಅಷ್ಟೊಂದು ಇದಾಗಲ್ಲ ಅಂತೇಳಿ ಅಲ್ಲಿ ಜನ ಸತೆ ಬೈತಾರೆ, ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ಮ ಅಪ್ಪಗೆ ಅಂತೇಳಿ ನಮ್ಮ ತಮ್ಮಗೆ. ಹಾಗಾಗಿ ನಮ್ಮ ತಮ್ಮ ಕೂಡ ದೇವಸ್ಥಾನದಾಗ ಇರ್ತಾನೆ ಹಿಂಗತೆ ಜಾತ್ರೆ ಇದ್ದಾಗ. ಇವತ್ತು ಈ ಕಾರ್ಯಕ್ರಮ ಇರೋದ್ರಿಂದ ನಮ್ಮಪ್ಪ ಅಷ್ಟೇ ಇದ್ರು ಒಳಗಡೆ, ಪೂಜೆ ಅದನ್ನೆಲ್ಲ ಮಾಡಲ್ಲ. ಹಾಗಾಗಿ ಇಷ್ಟೊತ್ತಿಂದ ಅವನು ಫ್ರೀ ಆದ. ಇಲ್ಲಿಂದ ನಮ್ಮ ತಮ್ಮ ಸ್ವಲ್ಪ ನನಗೆಲ್ಲ ವಿಡಿಯೋಸ್ ಕ್ಲಿಪ್ಪಿಂಗ್ ಎಲ್ಲ ಹಿಡಿದು ಕೊಟ್ಟ. ಯಾಕಂದರೆ ಸಣ್ಣ ಮಕ್ಕಳು ಆಲ್ಮೋಸ್ಟ್ ವಿಡಿಯೋನ ಶೇಕ್ ಜಾಸ್ತಿ ಮಾಡಿರ್ತಾರೆ. ನಮ್ಮ ಮನ್ವಿತಾಯಿತು, ನಮ್ಮ ಬೇರೆ ಯಾವ ಹುಡ್ರ ಕೈ ಕೊಟ್ಟರು. ಹಾಗಾಗಿ ನಮ್ಮ ತಮ್ಮ ಈಗ ಖಾಲಿ ಇದ್ನಲ್ರಿ, ಅವನೇ ಮಾಡಿದೆ ಈ ವಿಡಿಯೋನೆಲ್ಲ. ಸರಿ, ಇಲ್ಲಿ ನಮ್ಮ ತಮ್ಮ ಅದನ್ನು ನಮ್ಮ ರೇಣುಕಾ ಮಾಡಿಕೊಟ್ಲೆ. ನೆಕ್ಸ್ಟ್ ನಮ್ಮ ತಮ್ಮನ ಮಾಡಿದ್ದಾನೆ ಇಲ್ಲಿ. ಯಾಕೆ ಅದನ್ನೆಲ್ಲ ಹೇಳಕತ್ತೀನಿ ಅಂದ್ರೆ ನಿಜ ರೀ, ಒಂದು ಚಿಕ್ಕ ಸಹಾಯ ಕೂಡ ಎಷ್ಟೊಂದು ನಮಗೆ ಸಹಾಯ ಆಗಿರ್ತಾವೆ. ಅವ್ರು ಮಾಡೋ ಒಂದು ಸಣ್ಣ ಸಹಾಯನ ನಮಗೆ ಭಾಳ ಹೆಲ್ಪ್ ಆಗಿರ್ತೈತಿ. ಹಾಗಾಗಿ ಹೇಳ್ಕೊಳಕತ್ತೀನಿ. ಇರಬೇಕಲ್ರಿ, ಬರೀ ಏನಾದರೂ ನೆಗೆಟಿವ್ ಹೇಳ್ತೀರಿ ಅಂತ ಬರಬಾರ್ದು ಎಲ್ಲರ ಬಾಯಾಗ. ಆಲ್ಮೋಸ್ಟ್ ಅದೇ ಅಂತೀರಿ. ನಾ ಹಾಗಿಲ್ಲ, ಏನಿರುತ್ತೋ ಅದನ್ನು ಮಾತ್ರ ಹೇಳ್ತೀನಿ. ಈ ರೀತಿಯಾಗಿದ್ದರೆ ಖುಷಿ ಆಯಿತು. ಈ ಕಾರ್ಯಕ್ರಮ ಮಾತ್ರ ನಾವು ಅಂದುಕೊಂಡಿದ್ದೇ ಇಲ್ಲ. ನಾವು ನಿಜ ಹೇಳ್ಬೇಕಂದ್ರೆ ಏನೊಂದು ಅಂಗತಿ ಮಾಡ್ಕೊಂಡಿದ್ದಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಈ ಥರ ಹರಕೆ ಐತೆ ಅಂತ ಹೇಳಿದ್ದು ಕೂಡ 4 ದಿನದ ಮುಂಚೆ ಹೇಳಿದ್ರು ಇವರು ನನಗೆ ಅಷ್ಟೇ. ಆವಾಗ ನನಗೆ ಯಾವಾಗ ಗೊತ್ತಾಗೈತೆ ಆವಾಗ ನನ್ನ ತವ್ರ ಮನೆಯವರಿಗೂ ಗೊತ್ತಾಗಿರೋದು. ನಾವು ಬೇಡ ಸುಮ್ಮನೆ ಲೇಟ್ ಆಗುತ್ತೆ, ಎಲ್ಲರನ್ನ ಕರ್ಸೋದು ಯಾವುದು ಮಾಡಿಲ್ಲ. ನಮ್ಮವ್ವ ಬೈದ್ಲು, ಮುಂಚಿತವಾಗಿ ಹೇಳೋಕೆ ಏನು ನಿಮಗೆ ಎಲ್ಲ ಅಂಗತಿ ಮಾಡ್ಕೋಬೇಕಿಲ್ಲ ನಾವು ಹಂಗೆ ಹಿಂಗೆ ಅಂತೇಳಿ ಫೋನ್ ಹಚ್ಚಿ ಬೈದ್ಲು. ಹಾಗಾಗಿ ನಾವು ಕ್ಯಾನ್ಸಲ್ ಮಾಡಿದ್ವಿ. ಆಯ್ತು ಬಿಡುವ ಬೇಡ ಇಷ್ಟು, ಮತ್ತು ಅಕ್ಕಗೆ ಪಾಪು ಸಾಂದೈತಿ, ಇಂಥವೆಲ್ಲ ಮಾಡೋಕೆ ಕಷ್ಟ ಆಗೈತಿ, ಬೇಡ ಮುಂದಿನ ವರ್ಷ ಇಟ್ಕೋತೀವಿ. ಅದೇನೋ ಒಂದು ಶಾಸ್ತ್ರ ಐತ್ರಿ, ಹರಕೆ 12 ವರ್ಷ ಅಂತೇಳಿ ಮಾಡ್ಕೋತೀವಿ ನಾವು ಮುಂದಿನ ವರ್ಷ ಅಂತೇಳಿ ನಾವು ಈಗ ನೋಡ್ರಿ ಎಲ್ಲರೂ ಆರತಿ ಮಾಡಿದ್ದಾಯಿತು. ನಮ್ಮ ಚಿಕ್ಕಮ್ಮ, ನಮ್ಮವ್ವ, ನಮ್ಮ ಅಕ್ಕ, ನಮ್ಮ ಏಕಿ ಎರಡನೇ ಅಕ್ಕ, ನಮ್ಮ ತಂಗಿ,
ಈ ಜನ ಹೆಚ್ಚೆಚ್ಚಿಗೆ ಇದ್ರೆ ಹೆಚ್ಚಿಗೆ ಜನನ ಮಾಡ್ತಾರೆ. ಅಲ್ಲಿ ಅವರು ಬಂದು ಬಳಗ ಎಷ್ಟು ಇರ್ತೈತೋ ಹಂಗಾಗುತ್ತೆ ಕಾರ್ಯ. ತಡ ಆಗೋದು ಬೇಗ ಆಗೋದು ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಆದರೆ ಇಲ್ಲಿ ಏನಾಯ್ತಂದ್ರೆ ನಮ್ಗೆ ನಮ್ಮ ಎಷ್ಟು ಜನ ಇದ್ವೋ ಅಷ್ಟು ಜನನೂ ಆರತಿ ಎಲ್ಲ ಮಾಡೋದಾಯಿತು, ಆಯರಿ ಮಾಡೋದು ಎಲ್ಲ ಮುಗೀತು, ಎಲ್ಲ ಆಯ್ತು ರೀ. ಆದರೆ ಅಲ್ಲಿ ಮದುವೆ ಇದ್ರು ರೀ ನೆಕ್ಸ್ಟ್, ಹಾಗಾಗಿ ಅವಸರ ಮಾಡಿದ್ರೆ. ಯಾಕಂದ್ರೆ ಇಲ್ಲಿ ಕಾರ್ಯ ಹಾಕಿರ್ತೈತೆ ಮದುವೆ ಮನೆಯವರು ಇಲ್ಲೇ ಕುಂತು ಕಾರ್ಯ ಮಾಡ್ತಿರ್ತಾರೆ ಮದುಮಕ್ಕಳಿಗೆ. ಹಾಗಾಗಿ ಸ್ವಲ್ಪ ಬೇಗ ಬೇಗ ಮುಗಿಸ್ರಿ ಅಂತ ಹೇಳಕತ್ತಿದ್ರು ನಮ್ಗೆ. ಅಂತೂ ಅವ್ರು ಹೇಳೋದಕ್ಕೂ ನಮ್ಮ ಕಾರ್ಯ ಅಲ್ಲಿಗೆ ಮುಗಿಯೋಕ್ಕೂ ಅಲ್ಲಿಗೆ ಸರಿ ಹೋಯ್ತು ರೀ. ಅದೇ ಟೈಮಿಗೆ ಬಂದು ಹೇಳಿದ್ರು ಅವರು ಕೂಡ. ನಮ್ದು ಅಷ್ಟೊತ್ತಿಗೆಲ್ಲ ಮುಗಿದಿತ್ತು ಆರತಿ ಮಾಡೋದು. ಈಗ ನೋಡಿರಿ ಅಲ್ಲಿಂದ ದೇವಸ್ಥಾನ ಒಳಗೆ ಬಂದ್ವಿ, ದೇವಿ ದರ್ಶನ ಮಾಡಿಕೊಂಡು ವಾಪಸ್ ಈಗ ಹೊಂಟಿದ್ವಿ. ಯಪ್ಪ ನನಗೆ ವಾಪಸ್ ಎದ್ದ ಮೇಲೆ ನನ್ನ ಅವಸ್ಥೆ ನೋಡ್ಕೊಂಡು ನನಗೆ ಕ್ಯಾಮ್ರಾದಾಗ ನೋಡ್ಕೊಂಡು ನನಗೆ ಇದಾಗತ್ತಿತ್ತು. ಯಾಕಂದ್ರೆ ಆ ಆಕಾರದಾಗ ಇದ್ದೆ ನಾನು. ಎಲ್ಲಿ ಮೇಡಮ್ ಎಲ್ಲ ಅಂತ ಅಲ್ಲಿ ಮುಚ್ಕೊಂಡಿರೋ ನೆನ್ಸಾಗ ಬರೀ ಬರೀ ಪ್ಲಾಸ್ಟಿಕ್ ಬರೇ ಏನಂದಿರ್ತೀರಿ ನಾವು ಗಬಕ್ ಕರಿ ಹಾಕಿನ ಸಣ್ಣ ಬರ್ತಾರೆ ಬಾ ನಾಳೆ ಮುಂದೆ ಮದುಮಗಳು ಕೆಲಸ ಮಾಡತ್ತ ನಮ್ಮ ಪಪ್ಪ ಒಂದು ಕಾರ್ಯಕ್ರಮ. ಲಕ್ಷ್ಮೀ ಬಾರಮ್ಮ ಈಗ ನೋಡ್ರಿ ಊರು ತುಂಬ ಮೆರವಣಿಗೆ ಮಾಡಾಕತ್ತಾರೆ ನಮ್ಗೆ. ಮುಂದೆ ವಾದ್ಯ ವಿವಾದಗಳೆಲ್ಲ ಹೋಗ್ಯಾವು. ಕುದುರೆ ಕೊಟ್ಟಿದ್ರೆ ಕುದುರೆ ಬಿಟ್ಟು ಓಡೋಗ್ಬಿಟ್ಟಿದ್ರಿ ನಡ್ಕೊಂತ ಊರೊಳಗ ಮದುವೆ ಆಗ್ತಾರೆ. ಮೆರವಣಿಗೆ ಏನಂದ್ರೆ ಜೊತೆ ನಿಮ್ಗೆ ಮಾಡಿದ್ರಲ್ಲ ನಿಬ್ನ, ಮದುವೆ ನಿಬ್ನ ಮೆರವಣಿಗೆ ಹೊಂಟೈತಿ. ಮಂದೆಲ್ಲ ಹಿಂದೆ ನೋಡ್ತಿರ್ತಾರೆ ನೋಡ್ರಿ. ಈಗ ಒಳ್ಳೊಳ್ಳೆ ಕರೆಕ್ಟ್ ಅಂದ್ರಿಲ್ಲ ಹೇಳ್ದಂಗೆ ಕರೆಕ್ಟ್ ಏನಂದ್ರು ಅಂತೇಳಿ. ಅಕ್ಕಿ ಕಾಳು ಬಿದ್ದು ನೀವು ಅಂದ್ರನ ಏನೋ ಅವ್ರು ಹೇಳ್ದಂಗೆ ಡೊಳ್ಳೊಂದು ಮಾಡಿದೆ ಅಂದ್ರೆ ಮುಂದೆ ಪರ್ಫೆಕ್ಟ್ ಹಂಗೆ ಹಾಕಿ 10 ವರ್ಷ ಆದಮೇಲೆ 10ನೇ ವರ್ಷದ ಲಗ್ನ ಮಾಡ್ಯಾರ ನಮ್ಮ ಅತ್ತಿ ಮಾವ. ಇವತ್ತು ಮನ್ಸತಿ ಕೇಳಾಕತ್ತಾರ. ಮತ್ತು ಲಗ್ನ ಮದುಮಕ್ಕಳ ಹಾಕೊಂಡ್ರೆ ಅನ್ನತ್ತಾರ. ನಮ್ಮ ಹುಡ್ರು ಮುಂದೆ ಓಡ್ಕೊತ ಅಲ್ಲಿ ಹೋಗ್ಯಾರ. ನಮ್ಮ ಹುಡ್ರು ಜಗ್ಗ ಕೆಲಸ ಮಾಡ್ಯಾರ ಅಪ್ಪ ಅವ್ರು ಒಂದು ಲಗ್ನದಾಗ ಇವತ್ತು. ನೀರು ತಂದಾರ, ಕೊಡ ನೋಡ್ರಿ ಇಲ್ಲಿ ನಮ್ಮ ತನ್ಮೆ ಅಂತ ಕೊಡ ಹಿಡ್ಕೊಂಡು ಮುಂದಾಡ್ರಿ ನೀವು. ಮೆಲ್ಕೆ ಬರ್ರಿ ಮನ್ವಿತ್ತು ಓಡ್ಬೇಡಲ್ಲ ನಿಧಾನಕ್ಕೆ ಸ್ಲೋ ನೋಡ್ರಿ. ಕರ್ಕೊಂಡು ಇದೊಂದು ಕೊಡ ಹಿಡ್ಕೊಂಡು ಸ್ಲೋ ನಮ್ಮ ಪೇಮೆಂಟ್ ಹೆಂಗೆ ಓಡ್ತಾವ ನೋಡಿ. ಸ್ಲೋ ಹೋಗ್ಲಿ ಮನ್ವಿತ. ಮದುವೆ ಮುಗಿಸ್ಕೊಂಡು ಬಂದ್ವಿ ರೀ. ಮೆನು ಮಾಡ್ಕೊತ ಬಂದ್ರಿ, ನಾನು ನಡ್ಕೊತ ಬಂದ್ವಿ. ಪರವಾಗಿಲ್ಲ, ಖುಷಿ ಅನ್ಸ ನಮಗೆ ನೋಡೋಂಗಿದ್ವಿ ಮನೆ ನೋಡಂಗೆ. ಜೋರು ಮಾತಾಡಿದೆ ಅದೇ ಎಲ್ಲರೂ ಅಕ್ಕಿ ಕಳ್ಬಿದ್ವಂತ್ರಿ ಅಂತ ನಮ್ಮ ಅಂದ್ರೆ ಮುದಿಯೋದವ್ರು ಇವತ್ತಲ್ಲಿ. ನೋಡ್ರಿ ಇವತ್ತಿನ ಲಾಗ್ ಈ ರೀತಿಯಾಗಿತ್ತು. ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಒಂದು ರೀತಿ 10ನೇ ವರ್ಷದ್ದು ಮದುವೆನ ಆದ್ವಿ ಅನ್ನೋ ರೀತಿ ಅನ್ನಿಸ್ತು ಫೀಲ್. ಓಕೆ, ಸಿಗ್ತೇನೆ ಮುಂದಿನ ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸುಮ್ಮನೆ ಅಡ್ಡಾಗಿವಿ ಎಲ್ಲರೂ. ನೋಡ್ರಿ ಒಂದೇ ಕುಂತಿಲ್ಲಮ್ಮ, ನಮ್ಮ ಸಣ್ಣ ನೋಡ್ರಿ ಕುಂತಾವ್ರಿ. ಎಲ್ಲ ದೊಡ್ಡ ಎಲ್ಲ ಮಕ್ಕೊಂಡವು. ನಮ್ಮಮ್ಮ ಕುಂತಾಳ ಉಳ್ದಾರೆಲ್ಲ ಪ್ರಸಾದ ಮಾಡ್ಕೊಂಡು ಬಂದು ಮಲ್ಕೊಂಡಿವಿ. ಮನೆ ಸರಿ ಅಪ್ಪಿತ್ತಾಗ ಅವ್ರು ಅಲ್ಲಿ ಮಕ್ಕೊಂಡಾರೆ. ಎಲ್ಲೊಂದು 3 ಇಲ್ಲಿ, ಎಲ್ಲೊಂದಿಷ್ಟು ಮಂದಿ ನಮ್ಮ ಮಕ್ಕಳ ರೂಮ್ನಾಗ. ಮತ್ತು ಈಗ ತೇರು ಚಲೋ ಆಗಿದ್ರೆ ತೇರು ನೋಡ್ಬೇಕು ಹೋಗ್ಬೇಕು. ನಮ್ಮ ಮೊಬೈಲ್ ಚಾರ್ಜ್ ಎಲ್ಲ ಅಷ್ಟರೊಳಗೆ ಮೊಬೈಲ್ ಚಾರ್ಜ್ ಹಾಕ್ಕೊಂಡು